ಎಲ್ಲರಿಗೂ ಸ್ವಾಗತ. ಓಂ ಗಣಾನಾಂ ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀರಾಮವಿತ್ರವತ್ ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಶ್ವೇತಾಶ್ವತರ ಉಪನಿಷತ್, ಶ್ವೇತ ಅಶ್ವತರ ಉಪನಿಷತ್, ಬಿಳಿ ಹೆಸರುಗತ್ತೆ ಶ್ವೇತ ಅಶ್ವತರ ಅನ್ನೋದು ಯಾಕೆ ಏನು ಅಂತೆಲ್ಲ ನಾನು ಮೊದಲ ತರಗತಿಯಲ್ಲಿ ಹೇಳಿದ್ದೇನೆ. ನಾವು ಹೋದ್ವಾರ 7ನೇ ಮಂತ್ರ ನೋಡಿದ್ವಿ. ಏನು? ಉದ್ಗೇತಮೇತದ್ ಪರಮಂ ತು ಬ್ರಹ್ಮ ತಸ್ಮಿನ್ ಸ್ತ್ರಯಂ ಸುಪ್ರತಿಷ್ಠಿತಿಕ್ಷಾಕ್ಷರಂ ಚ ಅತ್ರಾಂತರಂ ಬ್ರಹ್ಮವಿದೋ ವಿದಿತ್ವಾ ಲೀನಾ ಬ್ರಹ್ಮಣಿ ತತ್ಪರಾಯೋನಿ ಮುಕ್ತ ಅಂತ ನಾವು ಹೋದ್ವಾರ 7ನೇ ಮಂತ್ರವನ್ನು ನೋಡಿದ್ವಿ. ಏನದರ ಅರ್ಥ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆದರೂ ಒಮ್ಮೆ ಒಂದು ರೀಕ್ಯಾಪ್. ಆ ಪರಬ್ರಹ್ಮ ಅಂದರೆ ದಿಸ್ ಆ್ಯಂಡ್ ದಟ್, ಇದು ಮತ್ತೆ ಅದು, ಇಹ ಮತ್ತೆ ಪರ, ಈ ಥರ ಪದಗಳನ್ನು ನಾವು ವೇದ ವಿಜ್ಞಾನದಲ್ಲಿ ನೋಡ್ತೇವೆ. ಇದು ಮತ್ತೆ ಅದು, ಇಹ ಮತ್ತು ಪರ, ಇಲ್ಲಿ ಮತ್ತೆ ಅಲ್ಲಿ ಅಂದರೆ ಏನರ್ಥ ಅಂದರೆ ಅದರ ಒಂದು ಕೇಂದ್ರ ಬಿಂದು ಅಂತನರಾಗಲಿ, ಅದರ ಒಂದು ರಿಸೋರ್ಸ್ ಅಂತನರಾಗಲಿ, ಅಥವಾ ಅದರ ಒಂದು ಉಗಮ ಸ್ಥಾನ, ಉದ್ಭವ ಸ್ಥಾನ, ಸ್ವಯಂಭೂ ಸ್ಥಾನ, ಈ ಥರ ತಗೊಂಡಾರೋ ಆಗಲಿ, ಅಥವಾ ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗದೆ ಇಡೀ ಬ್ರಹ್ಮಾಂಡಕ್ಕೆ ಮೀಸಲಾಗಿರುವಂತಹ, ಬ್ರಹ್ಮಾಂಡವೇ ಉತ್ಪಾದನೆಯಾಗಿರುವಂತಹ ಬೃಹತ್ ಚಲನೆ ಮತ್ತು ಚಿಂತನೆ. ಹಾಗಾಗಿ ಅದನ್ನು ಪರ ಬೃಹತ್ ಮನ್ ಪರಬ್ರಹ್ಮ ಅಂತ ಕರಿತೇವೆ. ಇಹ ಬ್ರಹ್ಮ ಅಂತ ಕರೆಯೋದಿಲ್ಲ ನಾವು, ಪರಬ್ರಹ್ಮ. ಏಕೆಂದರೆ ಎಲ್ಲದಕ್ಕೂ ಬೇಕು, ಅದರಿಂದ ಎಲ್ಲವೂ ಕೂಡ ಸೃಷ್ಟಿಗೊಂಡಿದೆ. ಹಾಗಾಗಿ ಈ ರೀತಿಯಾದ ಪರಬ್ರಹ್ಮ ನಾವು ಅಂದುಕೊಳ್ಳುವಂತಹ, ನೋಡುತ್ತಿರುವಂತಹ, ಅನುಭವಿಸುತ್ತಿರುವಂತಹ ಪೃಥಕ್ ಪಂಚ. ಪೃಥಕ್ ಪಂಚ ಅಂದರೆ ಯಾವುದು? 5 ಮೂಲಭೂತಗಳು. ಯಾವುದು? ಪೃಥ್ವಿ, ಆಪಸ್ತೇಜೋ, ವಾಯು, ಆಕಾಶ. ಇವುಗಳಿಂದ ಅದು ಕೂಡ ಮಾಡಲ್ಪಟ್ಟಿದೆಯೋ ಅಥವಾ ಅದೇ ಆಗಿದೆಯೋ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಏನು ನಾವು ಕಂಡ್ಕೋಬಹುದು ಅಂತಂದರೆ, ಅದು ಇವೆಲ್ಲದಕ್ಕೆ ಪೃಥಕ್ ಪಂಚ, ಪ್ರಪಂಚ ಅನ್ನುವುದಕ್ಕಿಂತ ಭಿನ್ನವಾಗಿದೆ ಅಂತ ವೇದಗಳಲ್ಲಿ ಹೇಳ್ತಾರೆ. ಅದರಲ್ಲಿ 3 ಕೂಡ ಪ್ರತಿಷ್ಠೆಯಾಗಿದೆ. 3 ಅಂದರೆ ಯಾವುದು? ನಾನು ಹೋದ್ವಾರ ಹೇಳಿದ್ದೇನೆ. ಭೋಕ್ತೃ, ಭೋಗ್ಯ ಮತ್ತು ನಿಯಂತೃ. ಅಂದರೆ ಈ ಬ್ರಹ್ಮನಿಂದನೇ, ಪರಬ್ರಹ್ಮನಿಂದನೇ ಭೋಕ್ತೃ, ಭೋಗ್ಯ ಮತ್ತು ನಿಯಂತೃ. ಅಂದ್ರೇನು? ಭೋಕ್ತೃ ಅನುಭವಿಸುವವ ಅನ್ನೋದು ಒಂದು. ನಂತರ ಭೋಗ್ಯ ಅನುಭವಿಸಕ್ಕಾಗಿ ಇರುವಂಥದ್ದು. ಯಾವುದು ಭೋಕ್ತೃ, ಯಾವುದು ಭೋಗ್ಯ, ಯಾವುದನ್ನು ಹೇಗೆ ಭೋಗಿಸಬೇಕು, ಅದನ್ನು ಹೇಗೆ, ಅದರಿಂದ ಜ್ಞಾನವನ್ನು ಪಡೆಯಬೇಕು, ಅನುಭವವನ್ನು ಪಡೆಯಬೇಕು. ಅನುಭವ ಅದನ್ನು ನಾವು ಹೇಗೆ ಪಡೆಯಬೇಕು, ಇದೆಲ್ಲರ ಒಂದು ನಿಯಂತ್ರಣವನ್ನು ಈ ಒಂದು ಪರಬ್ರಹ್ಮ ಅನ್ನೋದು ಇದೆ. ಆ ಪರಬ್ರಹ್ಮನಲ್ಲೇ ಈ 3 ಕೂಡ ಪ್ರತಿಷ್ಠಿತವಾಗಿದೆ. ಅಂದರೆ ಬೃಹತ್ ಚಲನೆ ಮತ್ತು ಚಿಂತನೆಯೇ ಅನುಭವ, ಅನುಭವಿಸಲ್ಪಡುವುದು,
ಇವೆರಡರ ನಿಯಂತ್ರಣ, ಇದು ಕೂಡ ಚಲನೆ ಮತ್ತು ಚಿಂತನೆಯೇ ಆಗಿದೆ. ಇದು ಪ್ರತಿಷ್ಠೆ ಮತ್ತು ಅಕ್ಷರವಾಗಿದೆ. ಅಂದರೆ ಈ ಮೂರು ಇಂದ ಹಿಡಿದು ಈ ಪೃಥಕ್ ಪಂಚ ಅನ್ನೋದು ಕೂಡ ಇದರಿಂದನೇ ಉತ್ಪನ್ನವಾಗಿರೋದ್ರಿಂದ ಇದು ಸುಪ್ರತಿಷ್ಠಿತ, ಇದು ಪ್ರತಿಷ್ಠೆ ಅಂದ್ರೆ ಪ್ರೆಸ್ಟೀಜ್ ಅಂತ ನಾವೇನು ಕರಿತೀವಿ ಆ ರೀತಿ ಒಂದು ಹತ್ತತ್ರ ನಾವು ಅನ್ಕೋಬಹುದಾಗಿದೆ. ಇದೇ ಮತ್ತೆ ಅಕ್ಷರವಾಗಿದೆ. ಅಂದ್ರೆ ಇದು ಈ ಪೃಥಕ್ ಪಂಚದಿಂದ ಉತ್ಪನ್ನವಾದ ನಮ್ಮ ಲೋಕಗಳು, ಆಯಾಮಗಳು, ನಮ್ಮ ಜಗತ್ತು, ಜನ್ಮಿಸಿ ಗತಿಗಾಗಿ ಜನ್ಮಿಸುವಂತಹ ಆಯಾಮ ಜಗತ್ತು, ಇದೆಲ್ಲವೂ ಕೂಡ ಅದರಿಂದನೇ ಆಗಿದ್ರೂ ಕೂಡ ಅದು ಮಾತ್ರ ಈ ರೀತಿಯಾದ ಒಂದು ವಿಚಾರಕ್ಕೆ ಒಳಪಟ್ಟಿಲ್ಲ. ಅದರಿಂದ ಇವುಗಳು ಆಶ್ರಯ ಪಡಿತಾ ಇವೆಯೇ ವಿನಃ ಆ ಪರಬ್ರಹ್ಮ ಅನ್ನೋದು ಇವುಗಳನ್ನ ಆಶ್ರಯಿಸಿಲ್ಲ. ಅಂದ್ರೆ ಇವುಗಳು ಬರ್ತವೆ ಹೋಗ್ತವೆ, ಆದರೆ ಅದು ನಿತ್ಯ ಹಾಗೂ ನಿರಂತರ. ಹಾಗಾಗಿ ಇದು ಅಕ್ಷರ, ಕ್ಷರವಲ್ಲದ್ದು ಅಕ್ಷರ. ಹಾಗಾಗಿ ವೇದಗಳಲ್ಲಿ ಬರುವಂತಹ ಆ ಮಂತ್ರಗಳಲ್ಲಿ ಬರುವಂತಹ ವಾಕ್ಯಗಳ ಇರುವಂತಹ ಶಬ್ದಗಳ ಲಿಪಿಯನ್ನ ಅಕ್ಷರ ಅಂದ್ರೆ ಯಾವತ್ತು ಕ್ಷಯಿಸದ್ದು. ಈಗ ಅಕಾರ, ಉಕಾರ, ಮಕಾರ ನಾವು ಬರ್ತೇವೆ ಹೋಗ್ತೇವೆ, ಅದಕ್ಕೆ ಕ್ಷಯ ಉಂಟೆ? ಇಲ್ಲ, ಅದು ಇರ್ತಾನೆ ಇದೆ, ಇದ್ದೇ ಇದೆ, ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಹಾಗಾಗಿ ಈ ಪ್ರಪಂಚ ಎನ್ನುವ ಒಂದು ವರ್ತುಲದಲ್ಲಿ, ಈ ಒಂದು ಸರ್ಕ್ಯುಲರ್ ಫಾರಮ್ ಅಲ್ಲಿರುವಂತಹ ಈ ಒಂದು ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಆ ಪರಬ್ರಹ್ಮ ಎನ್ನುವುದು ಅಕ್ಷರವಾಗಿದೆ. ಹಾಗಾಗಿ ವೇದಗಳಲ್ಲಿರುವ ತತ್ವಗಳು ಕೂಡ ಸನಾತನ, ಅಕ್ಷರವಾದ್ದರಿಂದ, ಕ್ಷರವಿಲ್ಲದ್ದಾದ್ದರಿಂದ ಅದು ಸನಾತನ. ಈ ಧರ್ಮ, ಈ ಒಂದು ವೇದ ಅನ್ನೋದು ಯಾರಿಂದನೂ ಮಾಡಲ್ಪಟ್ಟಿಲ್ಲ, ಕೇವಲ ದೃಷ್ಟಿಸಲ್ಪಟ್ಟು ಅರ್ಥ ಮಾಡಿಕೊಂಡು ಅದನ್ನ ನಮಗೆ ಕೊಟ್ಟಿರುವುದಾಗಿದೆಯೇ ವಿನಃ ಈ ಯಾವ ತತ್ವಗಳನ್ನು ಯಾರೂ ಕೂಡ ಸೃಷ್ಟಿ ಮಾಡಿಲ್ಲ. ಯಾಕೆ ಅಂತಂದರೆ ಭೋಕ್ತೃವಾಗಲಿ, ಭೋಗವಾಗಲಿ, ನಿಯಂತ್ರಣವಾಗಲಿ ಆ ಮೂರು ಕೂಡ ಆ ಪರಬ್ರಹ್ಮನ ಕೈಯಲ್ಲೇ ಇರುವುದರಿಂದ ಈ ರೀತಿ ಇದೆ. ಇದನ್ನ ಯಾರು ಅರ್ಥ ಮಾಡ್ಕೋತಾರೆ, ಇದನ್ನ ಯಾರು ಕಂಡು ಹಿಡ್ಕೋತಾರೆ, ಅವರು ಈ ಜನ್ಮ ಮತ್ತೆ ವೃದ್ಧಾಪ್ಯ ಹಾಗೂ ಮರಣ, ನಾವು ದುಃಖಗಳನ್ನು ನೋಡಿದ್ವಿ. ಏನು, ಗರ್ಭದಲ್ಲಿ ವಾಸಿಸುವುದು ಒಂದು ರೀತಿಯಾದ ದುಃಖ, ಜನ್ಮಿಸುವುದೇ ಒಂದು ದುಃಖ, ಅದರಲ್ಲಿ ವೃದ್ಧಾಪ್ಯ ಮತ್ತೊಂದು ದುಃಖ, ಮತ್ತೆ ವ್ಯಾಧಿಗಳು, ಕರ್ಮದಿಂದ ಉಂಟಾಗುವ ವ್ಯಾಧಿಗಳು ಒಂದು ದುಃಖ, ಮತ್ತೆ ಮರಣ ಮತ್ತೊಂದು ದುಃಖ. ಈ ದುಃಖ 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 ಎನ್ನುವ ಒಂದು ಸೈಕಲ್ಗಳ ಮಧ್ಯದಲ್ಲಿ ಎಲ್ಲೋ ಇವುಗಳಿಂದ ಕ್ಷಣ ಮಾತ್ರದ ಒಂದು ಆಚೆಗೆ ಕಾಲಿಟ್ಟಾಗ ನಮಗೆ ಸುಖ. ಆದರೆ ಪರ್ಮನೆಂಟ್ ಯಾವುದು ಅಂತಂದರೆ ಸುಖ ಬರದಿರಬಹುದು, ಆದರೆ ಈ ಒಂದು ದುಃಖಗಳು ಮಾತ್ರ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ನಮ್ಮ ಈ ಒಂದು ಜೀವದ ಅವಿದ್ಯಾ ಕಾಮ ಕರ್ಮಗಳಿಂದ ಜನಿಸುವಂತಹ ಚಲನೆ ಮತ್ತು ಚಿಂತನೆಗಳನ್ನು ನಾವು ನಾನಲ್ಲ ಎಂದು ತೊರೆದು ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಟ್ಟಕ್ಕೆ ಹೋಗಬೇಕಾದರೆ ನಮ್ಮ ಆತ್ಮವನ್ನು ಅರಿತು ನಾನು ಆತ್ಮವೇ ಹೊರತು ಜೀವಾತ್ಮನಲ್ಲ ಎಂದುಕೊಂಡು ನಂತರ ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಅಂದುಕೊಂಡಾಗ, ಅದನ್ನು ಅರಿತಾಗ, ಆ ರೀತಿ ನಡೆದಾಗ ಈ ಒಂದು ಚಕ್ರದಿಂದ ಬಿಡುಗಡೆ ಅನ್ನೋದನ್ನು ನಾವು 7ನೇ ಮಂತ್ರವನ್ನು ಹೋದ ವಾರ ಡೀಟೇಲ್ ಆಗಿ ನೋಡಿದ್ವಿ. ಈಗ ಇದರಲ್ಲಿ ಯಾರಿಗಾರು ಅನುಮಾನ ಇದೆಯಾ, ಪ್ರಶ್ನೆ ಇದೆಯಾ? ಇಷ್ಟೊತ್ತು ಹೇಳಿದ್ರಲ್ಲಿ ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಚಲಿಸೋಣ. ಈಗ 8ನೇ ಮಂತ್ರ, ಸಂಯುಕ್ತಮೇತತೆ ಕ್ಷರಮಕ್ಷರಂಚ ವ್ಯಕ್ತ ವ್ಯಕ್ತಂ ಭರತ ವಿಶ್ವಮೀಶಃ
ಅದೇಶಶ್ಚಾತ್ಮಾ ಬಧ್ಯತ ಭೋಕ್ತೃಭಾವ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಭಾಷೈ ಅನ್ನೋದು 8ನೇ ಮಂತ್ರ. ಈ 8ನೇ ಮಂತ್ರ ಏನು ಹೇಳ್ತಾ ಇದೆ? ಒಂದು ಮೇಲ್ನೋಟಕ್ಕೆ ಈಗ ನೋಡೋಣ. ಫಸ್ಟು ಒಂದು ಮೇಲ್ನೋಟಕ್ಕೆ ನೋಡೋಣ. ಪರಸ್ಪರವಾಗಿ ಸೇರಿಕೊಂಡಿರುವ ಕ್ಷರವು, ಅಕ್ಷರವು, ವ್ಯಕ್ತವು, ಅವ್ಯಕ್ತವು. ಜಗತ್ತಂದ್ರೆ ಏನೇನು? ಕ್ಷರ, ಅಕ್ಷರ, ವ್ಯಕ್ತ ಹಾಗೂ ಅವ್ಯಕ್ತ. ಈ ರೀತಿಯಾದ 4 ವಿಚಾರಗಳಿಂದ ಮಾಡಲ್ಪಡುವುದೇ ಜಗತ್. ಅಂದರೆ ಒಂದು ಗತಿ ಬೇಕು ಒಂದು ಜೀವಾತ್ಮಕ್ಕೆ. ನಾನು ಅನ್ನುವುದಕ್ಕೆ ಮುಂದಕ್ಕೆ ಚಲಿಸಬೇಕು, ವಿಕಾಸ ಹೊಂದಬೇಕು, ಕ್ರಾಂತಿ ಮಾಡಬೇಕು. ನಾನು ಎಲ್ಲವನ್ನು ದಾಟಿ ದಾಟಿ ಮುಂದಕ್ಕೆ ಹೋಗಿ ನಾನೇ ಅಹಂ ಬ್ರಹ್ಮಾಸ್ಮಿ ಆಗಬೇಕು ಎನ್ನುವುದರ ವಿಚಾರಕ್ಕೆ ಕ್ಷರವೂ ಬೇಕು, ಅಕ್ಷರವೂ ಬೇಕು, ವ್ಯಕ್ತವೂ ಬೇಕು, ಹಾಗೆ ಅವ್ಯಕ್ತವೂ ಬೇಕು. 4 ಬೇಕೆ? ಇದು ನಮ್ಮ ಒಂದು ಅನುಮಾನ ಬರ್ಬೋದು. ಅದಕ್ಕೆ 4 ಯಾಕೆ ಬೇಕು? ಹೌದು, ಗಳಿಸಿದ್ದನ್ನು ಕಳೆದುಕೊಳ್ಳಲು ಅದು ಕ್ಷರವಾಗಿದ್ದರೆ ಮಾತ್ರ ಸಾಧ್ಯ, ಅಕ್ಷರವಾಗಿದ್ದರೆ ಸಾಧ್ಯವಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಕಳೆದುಕೊಳ್ಳುವುದು ಇದೆ ಎನ್ನುವುದು ಇಲ್ಲವಾಗುವುದು ಯಾವಾಗ ಸಾಧ್ಯ ಅಂದರೆ ಅದು ಕ್ಷರವಾಗಿರಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಈಗ ಯಾವುದೋ ಕಾಯಿಲೆ ಬಂದಿದೆ, ಕಾಯಿಲೆ ಹೋಗಬೇಕು ಅಂದರೆ ಏನಾಗಬೇಕು? ಅದು ಅಕ್ಷರವಾಗಬಾರದು, ಅದು ಕ್ಷರವಾಗಬೇಕು. ಅಜ್ಞಾನ ತೊಲಗಬೇಕು ಅಂದರೆ ಅದು ಕ್ಷರವಾಗಬೇಕು. ನಾವು ವಿಕಾಸ ಹೊಂದಬೇಕು ಅಂದರೆ ಏನರ್ಥ? ಇರುವುದನ್ನು ತೊರೆದು ಮತ್ತೊಂದು ಅತ್ಯುನ್ನತವಾದ, ನಮಗಿಂತ ಎತ್ತರವಾದ ವಿಚಾರವನ್ನು, ವಿಷಯವನ್ನು, ವೈಶಿಷ್ಟ್ಯವನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತಂದರೆ ಏನಾಗಬೇಕು? ಇರುವುದು ಕ್ಷರವಾಗಬೇಕು. ಇದರಲ್ಲಿ ಯಾರಿಗಾರು ಅನುಮಾನ ಇದೆಯಾ? ಪ್ರಶ್ನೆ ಇದೆಯಾ? ಕ್ಷರ ಯಾಕೆ ಬೇಕು ಅನ್ನೋದಕ್ಕೆ ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅಕ್ಷರ. ನಮಗೆ ಒಂದು ಬ್ಯಾಂಕ್ ಬೇಕು, ಒಂದು ರಿಸೋರ್ಸ್ ಬೇಕು. ಅಂದರೆ ನಮ್ಮಲ್ಲಿ ಇರುವುದು ಅದನ್ನು ತೊರೆದು ನಮಗೆ ಬೇಕಿರುವುದು ವಿಕಾಸಕ್ಕಾಗಿ, ಕ್ರಾಂತಿಗಾಗಿ, ಯಾವುದೋ ಒಂದಕ್ಕಾಗಿ ಬೇಕು ಎಂದಾಗ ಅದು ಎಲ್ಲಿರುತ್ತೆ? ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತರ್ತೇವೆ. ಆದರೆ ಈ ಥರ ವಿಚಾರಗಳಲ್ಲಿ ಕೊಡುವವರು ಯಾರು? ಇದಕ್ಕೆ ಅಂಗಡಿಯಲ್ಲಿ, ಬ್ಯಾಂಕಲ್ಲಿ ಏನೂ ಇಲ್ಲ. ಇದು ಎಲ್ಲಿರುತ್ತೆ? ಅಕ್ಷರ. ಎಂದಿಗೂ ಖಾಲಿಯಾಗದ, ಎಂದಿಗೂ ಸವೆಯದ, ಪೂರ್ಣಮಿದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಅವತ್ತು ಗುರುಪ್ರಸಾದ್ ಅವರು ಬಹಳ ಸುಂದರವಾದದನ್ನು ವಿವರವಾಗಿ ಹೇಳಿದ್ದಾರೆ. ಆ ರೀತಿಯಾಗಿರುವುದು ಅಕ್ಷರ. ನಾನು ತಗೊಂಡೆ ಅಂತಲ್ಲಿ ಖಾಲಿ ಆಗಬಾರ್ದು, ಮತ್ತೊಬ್ಬರಿಗಿಲ್ಲ ಅಂತ ಆಗಲ್ಲ. ನಾನು ತಗೊಳ್ಳಿಲ್ಲ ಅಂತ ಅಥವಾ ನಾನು ವಾಪಸ್ ಇರುವುದನ್ನು ಕ್ಷರವನ್ನು ಬಿಟ್ಟೆ ಅಂದಾಗ ಅದು ಅಕೌಂಟಿಗೆ ಹೋಯಿತು, ಅದು ಜಾಸ್ತಿ ಆಯಿತು. ಆ ರೀತಿಯೂ ಇಲ್ಲ. ಆ ರೀತಿ ನಮಗೆ ಇರುವುದನ್ನು ಬಿಡಬೇಕು ಅಂದರೆ ಕ್ಷರವಾಗಿರಬೇಕು. ನಮಗೆ ಬೇಕಿರುವುದನ್ನು ಗಳಿಸಬೇಕು ಅಂತಂದ್ರೆ ಎಲ್ಲಿಂದ ಸಿಗಬೇಕು? ಅಕ್ಷರದಿಂದ ಸಿಗಬೇಕು. ನಂತರ ವ್ಯಕ್ತ. ವ್ಯಕ್ತ ಅಂದರೆ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದರೆ ಏನು ಅಂತಂದ್ರೆ ಯಾವುದು ಒಂದು ಸಾಮರ್ಥ್ಯವಿದೆಯೋ, ಸತ್ಯದ ಸಾಮರ್ಥ್ಯವಿದೆಯೋ ಅದು ಪೃಥಕ್ ಜ್ಞಾನದಿಂದ ಕಳಚಿಕೊಂಡು ಅಳತೆಗಳಿಗೆ ಒಳಪಟ್ಟು
ಪೃಥಜ್ಞಾನದ ಅವಶ್ಯಕತೆಯ ಅನುಸಾರವಾಗಿ ಅದು ಸಂಭವಿಸಬೇಕು. ಅಂದರೆ ಅದು ವ್ಯಕ್ತ. ವ್ಯಕ್ತ ಅಂದರೆ ಇದೇನೆ, ಇದರ ರಿಸೋರ್ಸ್ ಎಲ್ಲಿರುತ್ತೆ, ಸತ್ಯವೆಲ್ಲಿರುತ್ತೆ, ಅದರ ಸಾಮರ್ಥ್ಯವೆಲ್ಲಿರುತ್ತೆ, ಈ ರೀತಿ ಆಗೋದಕ್ಕೆ ಅಳತೆಗಳೆಲ್ಲಿರುತ್ತೆ, ಅದು ಅವ್ಯಕ್ತ. ಅವ್ಯಕ್ತ ಎನ್ನುವುದೇ ವ್ಯಕ್ತಕ್ಕೆ ಕಾರಣ. ಈ ರೀತಿಯಾದ ಕ್ಷರ ಅಕ್ಷರ ವ್ಯಕ್ತ ಅವ್ಯಕ್ತ ಈ ನಾಲ್ಕು ಕೂಡಿರುವುದನ್ನ ಏನಂತ ಕರಿತೇವೆ ನಾವು? ಜಗತ್. ಅಂದರೆ ನಮಗೆ ಬೇಕಾದ ಗತಿಯನ್ನು ಗಳಿಸಿ, ಅಂದರೆ ಸ್ವರ್ಗ, ಸ್ವಯಾರ್ಜಿತ ಗತಿಯೇ ಸ್ವರ್ಗ. ಜಗತ್ತಿನಲ್ಲಿ ಜನ್ಮಿಸುವ ಮೊಟ್ಟ ಮೊದಲ ಅರ್ಥ ಅಥವಾ ಸಾರ್ಥಕತೆ ಸ್ವರ್ಗವನ್ನು ಗಳಿಸು. ಸ್ವರ್ಗ ಅಂದರೆ ಯಾವುದೋ ಲೋಕವಲ್ಲ, ಯಾವುದೋ ಆಯಾಮವಲ್ಲ, ಮತ್ಯಾವುದೋ ಜಗತ್ತಲ್ಲ, ಯಾವುದೋ ಸ್ಥಳವಲ್ಲ. ಸ್ವಯಾರ್ಜಿತ ಗತಿ, ಸ್ವಯಾರ್ಜಿತ ಗತಿ, ಜಾಗತಿ. ಜನ್ಮಿಸಿ ಗತಿಯನ್ನು ಪಡೆಯಲಿಕ್ಕೆ ಹೋರಾಡುವ ಈ ಜೀವಾತ್ಮವೇ ಜಗತ್. ಅದಕ್ಕೆ ರಿಸೋರ್ಸ್ಗಳೇನು? ಕ್ಷರ ಅಕ್ಷರ, ವ್ಯಕ್ತ ಹಾಗೂ ಅವ್ಯಕ್ತ. ಈ ನಾಲ್ಕು ವಿಚಾರಗಳಿಂದ ಹೊಂದಿರುವಂತಹ ಈ ಜಗತ್ ಎನ್ನುವುದು ನಮ್ಮ ಗತಿಗಾಗಿ ಸ್ವಯಂ ಅರ್ಜಿತ ಗತಿ. ಸ್ವಯಂ ಅರ್ಜಿತ ಗತಿ ಅಂದರೆ ನನ್ನ ಕಾಮ ಇಚ್ಛೆಯಿಂದ, ಅಂದರೆ ಕಾಮ ಅಪೇಕ್ಷೆ ಏನಾರ ಇಚ್ಛೆ ಎಲ್ಲವೂ ಒಂದೇ. ಅದರಿಂದ ನಾವು ಕರ್ಮವನ್ನು ಮಾಡಿ ಅದಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಗಳಿಸಿ ನನ್ನದೇ ಆದ ಗತಿಯನ್ನು ನಾನು ಗಳಿಸುವುದು ಸ್ವರ್ಗ. ಅದನ್ನು ಗಳಿಸಲಿಕ್ಕೆ ಎಲ್ಲಿ ಸಾಧ್ಯ? ಕರ್ಮಭೂಮಿಯಲ್ಲಿ ಸಾಧ್ಯ. ನಾವು ವಾಸಿಸುತ್ತಿರುವಂತಹ ಕರ್ಮಭೂಮಿ ಅಂದರೆ ಅಲ್ಲಿ ಕ್ಷರವೂ ಇರಬೇಕು, ಅಕ್ಷರವೂ ಇರಬೇಕು, ವ್ಯಕ್ತವೂ ಇರಬೇಕು, ಅವ್ಯಕ್ತವೂ ಇರಬೇಕು. ಅಂದರೆ ಕ್ಷರಕ್ಕೆ ಅಕ್ಷರವೇ ಕಾರಣ, ವ್ಯಕ್ತಕ್ಕೆ ಅವ್ಯಕ್ತವೇ ಕಾರಣ. ಈ ರೀತಿಯಾಗಿರುವುದನ್ನ ಆ ಪರಮಾತ್ಮ ಅಂತನಾರ ಕರೀರಿ, ಬ್ರಹ್ಮ, ಅವನಿಂದ ಉದ್ಭವಿಸಿದಂತಹ ಬ್ರಹ್ಮನಾದರೂ ಆಗಿರಲಿ, ನಮ್ಮ ಆತ್ಮವಾದರೂ ಆಗಿರಲಿ, ಅಥವಾ ಈಶ್ವರ, ಈ ನಾಲ್ಕನ್ನು ಧರಿಸಿರುತ್ತಾನೆ. ಅಂದರೆ ಈಶ್ವರನ ಧಾರಣೆ ಏನು ಅಂತ ಕೇಳಿದ್ರೆ ಅಕ್ಷರ ಅಕ್ಷರ ವ್ಯಕ್ತ ಹಾಗೂ ಅವ್ಯಕ್ತ. ಅಕ್ಷರವು ಕಾರಣವಾದರೆ ಕ್ಷರವು ಏನಾಯಿತು? ಭವವಾಯಿತು, ಸಂಭವವಾಯಿತು. ಅವ್ಯಕ್ತ ಕಾರಣವಾದರೆ ವ್ಯಕ್ತ ಸಂಭವವಾಯಿತು. ಅಂದರೆ ಕ್ಷರಕ್ಕೆ ಅಕ್ಷರವೂ ಬೇಕು, ವ್ಯಕ್ತಕ್ಕೆ ಅವ್ಯಕ್ತವೂ ಬೇಕು. ಈ ನಾಲ್ಕು ವಿಚಾರವು ನಡೆಯುವುದರಿಂದನೇ ನಾವುಗಳು ಜನ್ಮಿಸಿರುವುದು, ಈ ಸರ್ಕಲಲ್ಲಿ ಇರುವುದು, ಸ್ಥಿತಿಯಲ್ಲಿರುವುದು, ಜೀವನ ಮಾಡುವುದು, ವಿಕಾಸ ಹೊಂದುವುದು, ಅಥವಾ ಮೇಲಕ್ಕೋ ಕೆಳಕ್ಕೋ ಮಧ್ಯಮಕ್ಕೋ ಹೇಗೋ ಚಲನೆಯನ್ನು ತಗೊಳ್ಳೋದು, ಏನೋ ಮಾಡೋದು, ಅದರ ಫಲಗಳನ್ನು ತಗೊಳ್ಳೋದು. ಎಲ್ಲದಕ್ಕೂ ಕಾರಣ ಆ ಈಶ್ವರನು ಮಾಡಿರುವಂತಹ ಧಾರಣೆ. ಅಂದರೆ ಈಶ್ವರನ ಧರ್ಮ. ಈಶ್ವರನ ಧರ್ಮ ಅಂತ ಯಾರಾದರೂ ಕೇಳಿದರೆ ಏನು ಹೇಳಬೇಕು ನಾವು? ಕ್ಷರ ಅಕ್ಷರ ವ್ಯಕ್ತ ಹಾಗೂ ಅವ್ಯಕ್ತ. ಈ ನಾಲ್ಕು ಕೂಡ ಈ ಈಶ್ವರನು ಧರಿಸಿರುವುದರಿಂದ ಈ ನಾಲ್ಕೇ ಈಶ್ವರನ
ಧರ್ಮವಾಗಿದೆ. ಯಾರಿಗಾರು ಅನುಮಾನ ಇದೆಯಾ ಈ ಎಕ್ಸ್ಪ್ಲನೇಷನ್ನಲ್ಲಿ? ಓಕೆ. ಆದರೆ ಈ ರೀತಿಯಾದ ಜಗತ್ತಿನಲ್ಲಿ ಜೀವ ಜನಿಸುತ್ತೆ, ಜನ್ಮ ತಗೊಳುತ್ತೆ. ಅದಕ್ಕೆ ಸ್ವತಂತ್ರವಿಲ್ಲ. ಯಾಕೆ ಅಂದ್ರೆ ಅದು ಅಜ್ಞಾನ, ಅಂದರೆ ಅವಿದ್ಯೆ, ಕಾಮ ಹಾಗೂ ಕರ್ಮ ಇವುಗಳೇ ಆ ಜೀವಾತ್ಮನ ಧರ್ಮವಾಗಿರುವುದರಿಂದ ಈ ಈಶ್ವರನ ನೆರಳಿನಲ್ಲಿ, ಅವನ ಕೃಪೆಯಲ್ಲಿ, ಅವನ ಧರ್ಮವನ್ನು ಆಧರಿಸಿ, ಅವನ ಧರ್ಮವನ್ನು ಉಪಯೋಗ ಪಡೆದುಕೊಂಡು ನಾನು ಭೋಕ್ತೃ, ನಾನೇ ಭೋಕ್ತೃ ಅಂದರೆ ನಾನೇ ಅನುಭವಿಸುವವ ಅಂತ ಅಂದ್ಕೊಂಡು ಹುಟ್ಟುತ್ತೆ. ಈ ಒಂದು ಸ್ವತಂತ್ರವಿಲ್ಲದಿರುವಿಕೆ ಹಾಗೂ ನಾನೇ ಭೋಕ್ತೃ ಅಂದರೆ ಎಲ್ಲವನ್ನು ಅನುಭವಿಸುವವನು ನಾನೇ, ಸುಖ ಬಂದರೂ ನಾನೇ, ದುಃಖ ಬಂದರೂ ನಾನೇ, ಎಲ್ಲದಕ್ಕೂ ನಾನೇ 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 ಎನ್ನುವ ಭಾವನೆಯಿಂದ ಈ ಸಂಸಾರ ಸಮ್ಯಕ್ ಸಾರ, ಸಮ್ಯಕ್ ಸಾರದಲ್ಲಿ ಬಂಧಿಸಲ್ಪಡುತ್ತಾನೆ. ಯಾರು? ಈ ಜೀವಾತ್ಮ. ಆದರೆ ಆ ಈಶ್ವರನನ್ನು ಅರಿತರೆ, ಆ ಬ್ರಹ್ಮನನ್ನು ಅರಿತರೆ, ಹಾಗೆ ನಾವು ನಡೆದುಕೊಂಡರೆ ನಮ್ಮ ಹಾವ ಭಾವ ನಡೆ ನುಡಿ ಒಳಗೆ ಹೊರಗೆ ಎಲ್ಲವೂ ಆ ಬ್ರಹ್ಮಮಯವಾದರೆ, ಅಂದರೆ ಏನರ್ಥ? ನಾವೇ ಅಕ್ಷರವಾದರೆ, ನಾವೇ ಅವ್ಯಕ್ತವಾದರೆ ಆಗ ನಮಗೆ ವ್ಯಕ್ತತೆ ಇಲ್ಲ ಹಾಗೂ ಕ್ಷರತೆ ಇಲ್ಲ. ಈ ವಿಚಾರ ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂಡು ಯಾರಿಗಾರು ಪ್ರಶ್ನೆ ಇದೆಯಾ? ಅನುಮಾನ ಇದ್ದರೆ ಕೇಳಿ ದಯವಿಟ್ಟು. ಹಾಗಾದ್ರೆ ಸಂಭವ ಇಲ್ಲ ಅಂತ ಅರ್ಥ ಸರ್? ಸಂಭವ ಹೌದು, ನಾವು ಸಾಮರ್ಥ್ಯವಾಗುತ್ತೇವೆ ವಿನಃ ಸಂಭವನೀಯತೆ ಕಡೆಗೆ ಬರೋದಿಲ್ಲ. ಬ್ರಹ್ಮವಾಗುವುದು, ಈಶ್ವರನೇ ಆಗುವುದು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಈ ರೀತಿಯಾದ ಎಲ್ಲ ಉಪನಿಷತ್ ಸೂತ್ರಗಳು ಏನು ಹೇಳ್ತಾ ಇವೆ ಅಂತಂದರೆ, ಹೇ ಮನುಷ್ಯ, ಹೇ ಜೀವಾತ್ಮ, ನಾನು ಜೀವ ಎನ್ನುವುದನ್ನು ಬಿಡು, ನಾನು ಭೋಕ್ತೃ ಎನ್ನುವುದನ್ನು ಬಿಡು, ನಾನೇ ನಿಯಂತೃ ಎನ್ನುವುದನ್ನು ಬಿಡು, ನಾನೇ ಭೋಗ್ಯ ಎನ್ನುವುದನ್ನು ಬಿಡು. ಇವೆಲ್ಲದಕ್ಕೂ ಕಾರಣವಾದ ಅಕ್ಷರವಾದ ಅವ್ಯಕ್ತವಾದ ಆ ಬ್ರಹ್ಮನನ್ನು ಅರಿ, ಪೂಜೆ ಮಾಡು. ಪೂಜಾ ಅಂದರೆ ಏನು? ನಾನು ಸುಮಾರು ಸಲ ಹೇಳಿದ್ದೀನಿ, ಪೂಜಾ ಅಂದರೆ ಏನು? ಪೂಜೆ ಮಾಡೋದು ಅಂದರೆ ಫಲ ಪುಷ್ಪಗಳಿಂದ ಅರ್ಚಿಸುವುದಲ್ಲ, ಅದು ಅರ್ಚನೆ. ಅರ್ಚನೆ ಮತ್ತು ಪೂಜಾ ಅಂತ ಎರಡು ಪದ ಇದೆ ವೇದದಲ್ಲಿ. ಪೂಜೆ ಮಾಡುವುದು, ಪೂಜಾ ಮಾಡುವುದು ಅಂದರೆ ಅರ್ಥ ಏನು? ಪೂರ್ಣ ಜಾಗೃತಿಯನ್ನು ತೆಗೆದುಕೊಳ್ಳುವುದು ಒಂದು ವಿಚಾರ ಕುರಿತಾಗಿ. ಅದು ಪರಮಾತ್ಮನೇ ಇರಬಹುದು, ನೀವೇ ಇರಬಹುದು, ನಾನೇ ಇರಬಹುದು, ಒಂದು ಮರ ಇರಬಹುದು, ಗಿಡ ಇರಬಹುದು. ಅದನ್ನು ಅರಿಯುವ ಕಾರ್ಯವೇ, ಪೂರ್ಣವಾಗಿ ಅರಿಯುವ ಕಾರ್ಯವೇ ಪೂಜಾ. ಆದರೆ ನಾವು ಪೂಜಾ ಎನ್ನುವುದನ್ನು ಬಿಟ್ಟು ಕೇವಲ ಅರ್ಚನೆ ಅದನ್ನು ಮಾತ್ರ ಮಾಡ್ತಾ ಇದ್ದೇವೆ. ಈ ಪೂಜಾ ಪೂರ್ಣ ಜಾಗೃತಿ ಅಂದರೆ ಸಂಪೂರ್ಣ ತಿಳುವಳಿಕೆ, ಸಂಪೂರ್ಣ ಜ್ಞಾನ ಯಾವುದೋ ಒಂದರ ಬಗ್ಗೆ. ಅದು ಯಾವುದು? ಎಲ್ಲವೂ. ಒಂದು ಮಗುವಿಗೆ ಚಾಕ್ಲೇಟಿನಲ್ಲಿ ಒಂದು ಇಷ್ಟ, ಅದು ಅದನ್ನು ಆಕರ್ಷಿಸುತ್ತದೆ. ಆ ರೀತಿ ಸಣ್ಣ ಮಕ್ಕಳಲ್ಲಿ ಆಮೇಲೆ ಅಂಬೆಗಾಲಿಡ್ತೇವೆ, ಆಮೇಲೆ ಗೋಲಿ ಈ ಥರ ಎಲ್ಲ ಆಟಗಳನ್ನು ಆಡ್ತೇವೆ. ನಂತರ ನಾವು ಆಡುವ ಆಟಗಳೇ ಬೇರೆ ಆಗ್ತದೆ. ಆ ಥರ ಯೌವನದಲ್ಲಿ ಬೇರೆ, ವೃದ್ಧಾಪ್ಯದಲ್ಲಿ ಬೇರೆ, ಮರಣದ ಶಯ್ಯೆ
ಮರಣವನ್ನು ಕಾಯುತ್ತಿರುವ ವ್ಯಕ್ತಿ, ಅವನ ಆಸೆಗಳೇ ಬೇರೆ. ಈ ರೀತಿ ನಮ್ಮ ಆಸೆಗಳು ವಿವಿಧ 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 ಹಂತಗಳಲ್ಲಿ ವಿವಿಧ 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 ರೀತಿಯಲ್ಲಿ ಇರ್ತದೆ. ಅದನ್ನ ಪೂರೈಕೆ ಮಾಡ್ಕೋಬೇಕು ಅಂದರೆ ಯಾರು ನಮ್ಮ ಕೈಗೆ ತಂದು ಕೊಡುವುದಿಲ್ಲ. ಅದರ ಬಗ್ಗೆ ನಾವು ಜಾಗೃತನಾಗಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ಅರಿಯಬೇಕು. ಆಯಿತು, ನಾವು ಸಣ್ಣ ಮಕ್ಕಳಿದ್ದಾಗ 8 ವರ್ಷದ ಒಳಗಡೆ 24 ವರ್ಷದ ಒಳಗಡೆ ಅಪ್ಪ ಅಮ್ಮ ಪಾಲಕರು ಪೋಷಕರು ಬಂಧುಗಳು ನಾವು ಇಷ್ಟಪಟ್ಟ ವಿಚಾರಗಳನ್ನು ತಂದು ಕೊಡಬಹುದು. ಆದರೆ ಅದನ್ನೇ ಗಾಯತ್ರಿ 24 ವಯಸ್ಸಿನವರೆಗೆ ಈ ಎಲ್ಲ ಅನುಕೂಲ. 24 ನಂತರ ನಾವೇ ಗಳಿಸಬೇಕು. ಆ ನಾವೇ ಗಳಿಸುವುದಕ್ಕೆ ಏನು ಬೇಕು? ಜಾಗೃತಿ ಬೇಕು. ಆ ಜಾಗೃತಿ ಹೇಗಿರಬೇಕು? ಸ್ವಲ್ಪ ಸಾಕೆ. ಎಷ್ಟು ಪರ್ಸೆಂಟ್ ಇರಬೇಕು? ವೇದ ಹೇಳುತ್ತೆ, ಇಟ್ ಶುಡ್ ಬಿ 100%, ನಾಟ್ ಇವನ್ 99.99999999. ಇಟ್ ಶುಡ್ ಬಿ 100%. 100% ಓನ್ಲಿ ಗಿವ್ಸ್ ಯು ದ ರಿಸಲ್ಟ್. ಆ ರೀತಿಯಾಗಿ ವೇದವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಆಸೆಗಳ ಪೂರೈಕೆಗಾಗಿ ನಾವು ಪೂಜೆಗಳನ್ನು ಮಾಡ್ತಾ ಬರ್ತೇವೆ. ಅರ್ಥ ಮಾಡ್ಕೊಳ್ಳಿ, ಅರ್ಚನೆ ಮಾಡುವುದಿಲ್ಲ, ಪೂಜೆಯನ್ನು ಮಾಡ್ತಾ ಬರ್ತೇವೆ. ಯಾರಾದರೂ ದಿನ ಶಿವನ ಪೂಜೆ, ನಾರಾಯಣನ ಪೂಜೆ, ನಿಮ್ಮ ಇಷ್ಟ ದೇವರ ಯಾವುದಾದರೂ ಒಂದು ಪೂಜೆಯನ್ನು ಮಾಡ್ತಿದ್ದೀರಾ ಅಂದರೆ ಅರ್ಚನೆಯನ್ನು ಮಾಡಿ. ಆದರೆ ಪೂಜಾ ಎನ್ನುವ ವಿಚಾರದಲ್ಲಿ ಏನು ಮಾಡ್ತಾ ಇದ್ದೀರಾ? ಏನಾರು ಮಾಡ್ತಾ ಇದ್ದೀವ? ನಾವು ಅದನ್ನು ಗಮನ ಕೊಡಬೇಕು. ಈ ರೀತಿಯಾದ ಪೂಜಾ ಕ್ರಮದಿಂದ ಏನಾಯಿತು, ನಮ್ಮ ಭಾರತದಲ್ಲಿ ಕಲ್ಲು, ಮಣ್ಣು, ಮರ, ದೀಸು, ದಟ್ಟು, ಶಕ್ತಿಗಳು, ಪ್ರಕೃತಿ, ವರುಣ, ಇಂದ್ರ, ಇಂದ್ರಿಯ, ಯು ನೇಮ್ ಇಟ್, ಯಾವುದನ್ನು ನೀವು ಹೆಸರಿಸಿದರು ಅದಕ್ಕಾಗಿ ಅರ್ಚನಾ ಕ್ರಮವು ಬಂದಿತು. ಅಂದರೆ ನಾವು ಯಾವುದಕ್ಕೆ ಗೋವಿಂದ ಹಿಡಿದು ಎಲ್ಲವನ್ನೂ ಪೂಜಿಸ್ತೇವೆ. ಇದನ್ನ ಬೇರೆ ಧರ್ಮದವರು, ಬೇರೆ ದೇಶದವರು ನಮ್ಮನ್ನ ಸದಾ ಕಾಲ ಕೇಳ್ತಾರೆ. ಇದು ಮೊದಲಿಂದನೂ ಇಲ್ಲಿವರೆಗೆ ನಮ್ಮನ್ನ ಕೇಳಿಕೊಂಡು ಬಂದಿರುವಂತಹ ಪ್ರಶ್ನೆ. ಇದಕ್ಕೆ ನಮ್ಮಲ್ಲಿ ಉತ್ತರವಿಲ್ಲ. ಮಾಡ್ತೇವೆ ನಾವು, ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸವಿದೆ. ಆದರೆ ನಾವು ಕೇವಲ ಅರ್ಚನೆ ಮಾಡುತ್ತಿದ್ದೇವೆ ಹೊರತು ಪೂಜಾ ಮಾಡುತ್ತಿಲ್ಲ. ಇಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಎಲ್ಲವನ್ನೂ ಅರಿಯಬೇಕು. ನಮ್ಮ ಮುಂದೆ ಯಾವುದಿದೆ ಅದನ್ನು ಮೊದಲು ಅರಿಯಬೇಕು. ಮೊದಲು ನನ್ನ ಆರೋಗ್ಯ, ಅದರ ಬಗ್ಗೆ ಸಂಪೂರ್ಣ ಜಾಗೃತಿಯನ್ನ ಮಾಡಿಕೊಳ್ಬೇಕು. ಆ ಆರೋಗ್ಯದ ನಿಭಾವಣೆಗಾಗಿ ಆಹಾರ ಹೇಗಿರಬೇಕು, ವಿಹಾರ ಹೇಗಿರಬೇಕು, ನನ್ನ ಆಲೋಚನೆಯ ಕ್ರಮ ಹೇಗಿರಬೇಕು, ಎಲ್ಲವನ್ನೂ ತಿಳ್ಕೋಬೇಕು. ನಂತರ ಅದರ ಗಳಿಕೆ. ಆದರೆ ನಾವು ಅರ್ಚಿಸುತ್ತೇವೆ, ಅದು ಒಂದು ಕರ್ಮ ಮಾಡ್ತೇವೆ. ಆದರೆ ಪೂಜಾ ಎನ್ನುವುದನ್ನು ಮಾಡ್ತೀವ? ಪೂಜಾ ಮಾಡುವ ದೃಷ್ಟಿಯಿಂದನೇ ಇಂದು ಭಾರತದಲ್ಲಿ ಇಷ್ಟು ದೇವರುಗಳು, ಇಷ್ಟು ಅರ್ಚನೆಗಳು ಎಲ್ಲವೂ ಬಂದದ್ದು. ಯಾಕೆ ಅಂತಂದ್ರೆ ಅರಿಯುವ, ಅದರ ಬಗ್ಗೆ ಸಂಪೂರ್ಣ ತಿಳಿಯುವ. ಈಗ ಶಂಕರಾಚಾರ್ಯರಿದ್ರು, ಮಧ್ವಾಚಾರ್ಯರಿದ್ರು, ರಾಮಾನುಜಾಚಾರ್ಯರಿದ್ರು, ಋಷಿಗಳಿದ್ರು, ಅವರೆಲ್ಲ ಅರ್ಚನೆ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಅವರು ಈ ರೀತಿ ಮಾಡ್ತಾ ಇದ್ರು. ಶೃಂಗೇರಿ ಮಠದ ಗುರುಗಳು ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ನಾನು ಮನೆಯಲ್ಲಿ ಬಂದು ಮಾಡುವುದು ಸರಿನೇ. ಆದರೆ ನಾವು ಕೇವಲ ಅರ್ಚನೆಗೆ ಸೀಮಿತಗೊಳ್ಳಬಾರದು. ಈ ರೀತಿಯಾದ ಅರ್ಥವನ್ನು ನಾವು ಗಳಿಸಿ ಅಕ್ಷರದಿಂದ ಅಕ್ಷರಕ್ಕೆ, ವ್ಯಕ್ತದಿಂದ ಅವ್ಯಕ್ತಕ್ಕೆ ನಾವು ಚಲಿಸಿದಾಗ, ಅಂದರೆ ಸಂಭವನೀಯತೆಯಿಂದ ನಾವು ಕಾರಣಕ್ಕೆ, ವ್ಯಕ್ತದಿಂದ ಕಾರಣಕ್ಕೆ ಚಲಿಸಿದಾಗ ನಮ್ಮ
ಈ ಹುಟ್ಟು ಸಾವುಗಳು ಇವುಗಳಿಂದ ಮುಕ್ತಿ ಸಿಗತ್ತೆ ಜೀವಾತ್ಮಕ್ಕೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇವೆಲ್ಲ ಏನು? ವ್ಯಕ್ತವು ವಿಕಾರ, ಅವ್ಯಕ್ತವು ಕಾರಣ, ಕ್ಷರವು ವಿಕಾರ, ಅಕ್ಷರವು ಕಾರಣ. ಈ ರೀತಿ ನಾವು ವಿಕಾರತೆಯಿಂದ, ಅಂದರೆ ನಾವೆಲ್ಲ ವಿಕಾರದಲ್ಲೇ ಇದ್ದೇವೆ, ಸಾಕಾರದಲ್ಲಿಲ್ಲ. ಇಲ್ಲಿ ಯಾವ ಆಕಾರವೂ ಬೇಕಿಲ್ಲ. ನಾವು ಕಾರಣರಾಗಬೇಕೇ ವಿನಃ ವಿಕಾರವಾಗಬಾರದು, ಸಾಕಾರವಾಗಬಾರದು, ಯಾವುದೇ ಆಕಾರವನ್ನು ಪಡೆಯಬಾರದು. ಅಂದರೆ ಯಾವುದೇ ಮಾಯೆ, ಅಂದರೆ ಅಳತೆಗೆ ಒಳಪಡಬಾರದು. ಈ ರೀತಿಯಾಗಿ ಯಾವ ಜೀವಾತ್ಮ ಈ ವಿಕಾರ ಎನ್ನುವ ಪಾಶ, ಕ್ಷರ ಎನ್ನುವ ವಿಕಾರದ ಪಾಶ, ಎರಡು ರೀತಿಯಾದ ಮುಖ್ಯ ಪಾಶಗಳಿಂದ, ಅಂದರೆ ನಾವು ಪಾಶ ಅಂದ್ರೆ ಏನು? ನಮ್ಮನ್ನು ಬಂಧಿಸಲ್ಪಡೋದು. ಈಗ ಎಮ್ಮೆಗೆ ಹಗ್ಗ ಹಾಕಿ ಅವನು ಊಟಕ್ಕೆ ಕಟ್ತೇವೆ, ಅದು ಹಗ್ಗ ಲೆಂತ್ ಎಷ್ಟಿದೆ ಅಷ್ಟು ಮಾತ್ರ ಅದು ಸಂಚರಿಸಬಹುದೇ ವಿನಃ ಆ ಹಗ್ಗದ ಅಳತೆಯಿಂದ ಹೋಗೋಕ್ಕಾಗೋದಿಲ್ಲ. ಅಂದರೆ ಮಾಯೆ ಎನ್ನುವುದು ಆ ರೀತಿಯಾದ ಪಾಶ, ಕ್ಷರ ಎನ್ನುವುದು ಪಾಶ, ವ್ಯಕ್ತ ಎನ್ನುವುದು ಪಾಶ. ಆದರೆ ನಮ್ಮ ಸೈನ್ಸು, ಅಂದರೆ ನಾವು ವಿದ್ಯೆ ಅಭ್ಯಾಸವನ್ನು ಮಾಡುವಂತಹ ಸೈನ್ಸು ವ್ಯಕ್ತದಲ್ಲಿಯೇ ಹುಡುಕಾಟ, ಕ್ಷರದಲ್ಲಿಯೇ ಹುಡುಕಾಟ, ಅವುಗಳನ್ನು ಅಳೆಯುವ ಆಟ, ಅವುಗಳನ್ನು ಪುನರ್ ಸೃಷ್ಟಿಸುವ ಆಟ ಬಿಟ್ಟರೆ ಅಕ್ಷರದ ಕಡೆಗೆ ಗಮನವಿಲ್ಲ, ಅವ್ಯಕ್ತದ ಕಡೆಗೆ ಗಮನವಿಲ್ಲ. ಹಲವಾರು ಧರ್ಮಗಳು ಮತ್ತೆ ಈ ಕ್ಷರ ವ್ಯಕ್ತ ಇವುಗಳಲ್ಲೇ ಏನು ಪಡಿತೀಯಪ್ಪ ನೀನು ಹೀಗೆ ಮಾಡಿದರೆ, ಅವನನ್ನು ಕೊಂದರೆ ನಿನಗೆ ಆ ಒಂದು ಲೋಕ ಪ್ರಾಪ್ತಿ, ಅಲ್ಲಿ ಈ ರೀತಿಯಾದ ಅನುಕೂಲತೆಗಳು ಪ್ರಾಪ್ತಿ ಅಂತ ಹೇಳ್ತೇವೆ ವಿನಃ ಅವ್ಯಕ್ತವಾಗುವ ಬಗ್ಗೆ, ಅಕ್ಷರವಾಗುವ ಬಗ್ಗೆ ಹೇಳ್ತೇವೆ ಇಲ್ಲ. ಅಂದರೆ ವಿಕಾರದಿಂದ ಕಾರಣಕ್ಕೆ ಚಲಿಸುವ ವಿದ್ಯೆ ಇರುವುದು ಈ ವೇದಗಳಲ್ಲಿ ಮಾತ್ರ. 4 ವಿಚಾರಗಳಿಂದ ಇವನು ಸಾಧನೆ, ಈ ಭಾಷೆಗಳಿಂದ ನಾವು ಬಿಡಿಸ್ಕೊಳ್ಬಹುದು. ಶ್ರುತಿ, ಸ್ಮೃತಿ, ಸದಾಚಾರ, ಮತ್ತೆ ಯಾವುದೇ ಮತ್ತೊಂದು ಜೀವಕ್ಕೆ ನೋವಾಗದಂತೆ ನಮ್ಮ ನಡವಳಿಕೆ. ಈ ರೀತಿಯಾಗಿ ನಾವು ಚಲನೆಯನ್ನು ಇಟ್ಟುಕೊಂಡಾಗ, ನಮ್ಮ ಕರ್ಮಗಳನ್ನು ಇಟ್ಟುಕೊಂಡಾಗ, ನಮ್ಮ ಧರ್ಮವನ್ನು ನಾವೇನು ಧರಿಸಿಕೊಂಡು ಬಂದಿದ್ದೇವೆ ಅದರಿಂದ ಇವುಗಳನ್ನೇ ಮಾಡ್ತಾ ಬಂದಾಗ ನಮಗೆ ಈ ಭಾಷೆಗಳಿಂದ ಮುಕ್ತಿ. ಅಂದರೆ ಇಲ್ಲಿ ಈಶ್ವರನನ್ನ ನನ್ನ ಮಟ್ಟಕ್ಕೆ ಇಳಿಸಿಕೊಳ್ಳುವುದಲ್ಲ, ಅವ್ಯಕ್ತವನ್ನ ವ್ಯಕ್ತ ಮಾಡಿಕೊಂಡು ನೋಡುವುದಲ್ಲ. ನಾನೇ ಅಕ್ಷರವಾಗುವುದು, ನಾನೇ ಅವ್ಯಕ್ತವಾಗುವುದು. ವಿಕಾರವಾಗಿರುವ ನಾನು ಕಾರಣವಾಗಿ ಬದಲಾಗುವುದು. ಅನ್ನುವುದೇ ಈ ಮಂತ್ರದ ಒಂದು ಅರ್ಥ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸರ್, ಇಲ್ಲಿ ವಿಕಾರ ಅಂತಂದ್ರೆ ಏನಂತ ಅರ್ಥ ಮಾಡ್ಕೋಬಹುದು ಸರ್? ವಿಕಾರ ಅಂದ್ರೆ ಕೆಟ್ಟ ಅರ್ಥ ಇಲ್ಲ, ವಿಶೇಷವಾದ ಆಕಾರ. ಅಂದ್ರೆ ಈಗ ಮಾನವರು, ನಮಗೆ ನಮ್ಮದೇ ಆದ ಧಾರಣೆಗಳಿವೆ, ಧರ್ಮಗಳಿವೆ. ಧರ್ಮ ಅಂದ್ರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆ ರೀತಿಯಲ್ಲ. ಮಾನವ ಅಂದ್ರೆ ಡೆಫಿನಿಷನ್ ಇದೆ. ನಾಯಿ ಅಂದ್ರೆ ಒಂದು ಡೆಫಿನಿಷನ್ ಇದೆ, ಆನೆ ಅಂದ್ರೆ ಒಂದು ಡೆಫಿನಿಷನ್ ಇದೆ, ಮಾವಿನ ಮರಕ್ಕೆ ಒಂದು ಡೆಫಿನಿಷನ್ ಇದೆ. ಈ ರೀತಿ ಒಂದು ಡೆಫಿನಿಷನ್ ಒಳಗಡೆ ನಾವು ಸೇರ್ಕೊಂಡ್ಬಿಡೋದು, ಆ ಡೆಫಿನಿಷನ್ ಪ್ರಕಾರ ನಾವು ನಮ್ಮ ಕೆಲಸಗಳನ್ನು ಮಾಡೋದು, ಆ ಡೆಫಿನಿಷನ್ ಅನುಕೂಲವಾದದ್ದು ನಮಗೆ ಸುಖ ಎನಿಸುವುದು, ಆ ಡೆಫಿನಿಷನ್ಗಳನ್ನ ಬಿಡದೆ ನಾವು ಪರದಾಡುವುದು, ಇವೆಲ್ಲವೂ
ಏನಂತ ಕರೀತಾರೆ? ವಿಕಾರ ಅಂತ ಕೀರ್ತಿಯವರೇ. ಓಕೆ ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಆಯ್ತು, ಸರ್. ಹೇಳಿ. ಈಗ ಪೂರ್ಣ ಜಾಗೃತಿ ಅಂತಂದ್ರೆ ನಾವು ಈಗ ಸಂಭವ, ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಸೊ ಸಂಭವ ಅಂತ ಅನ್ಕೋಬಹುದು ಅಲ್ವಾ ಸರ್? ವಿಕಾರ ನಾವು ಏನಕ್ಕೆ ಹುಟ್ಟಿದ ಕಾರಣ ಅಂದ್ರೆ ಏನಕ್ಕೆ ಹುಟ್ಟಿದೀವಿ, ನಾವು ಏನ್ ಮಾಡ್ಬೇಕು ಅಂತ ಕಾರಣರಾಗ್ತೀವಲ್ಲ, ಅದಕ್ಕೆ ಪೂರ್ಣ ಜಾಗೃತಿ ಅಂತಾರ ಸರ್? ಆತರ ಅಲ್ಲ, ಅದಕ್ಕೆ ಬೇಕಿರುವುದೇನು? ಮೊದಲು ನಾವು ಬದುಕಬೇಕು, ಮೊಟ್ಟ ಮೊದಲು ಉಸಿರು ಸಿಗಬೇಕು, ಆಹಾರ ಸಿಗಬೇಕು, ಸಂಬಂಧಗಳು ಬೇಕು. ಈ ಥರ ಬೇಕು 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 ಅನ್ನೋ ಲಿಸ್ಟ್ ತಗೊಂಡು ಆ ಎಲ್ಲ ಬೇಕುಗಳನ್ನು ಪಡೆದಾಗ ನಂತರ ವಿಕಾರದಿಂದ ಕಾರಣದ ಕಡೆಗೆ ಚಲಿಸೋದು ಆಗ ಸಾಧ್ಯ. ಇಲ್ಲ ಸನ್ಯಾಸಿ ಆಗಬೇಕು, ಆರು ಸನ್ಯಾಸಿ ಆಗಕ್ಕೂ ಅದು 4ನೇ ಆಶ್ರಮ, ಅತ್ಯುನ್ನತ ಆಶ್ರಮ. ಇದೆಲ್ಲದಕ್ಕೂ ನಾವು ಬೇಕು, ಆ ಬೇಕುಗಳ ಪೂರೈಕೆ ಮಾಡ್ಕೋಬೇಕು ಅಂತಂದ್ರೆ ಅದರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕಲ್ವೇ? ಈಗ ಉದಾಹರಣೆ ಮುಂದೆ, ಈಗ ನನ್ನ ಮುಂದೆ ಒಂದು ಚಿಕನ್ ಮಾಡಿರುವಂತಹ ಒಂದು ಆಹಾರ, ಮತ್ತೆ ಒಂದು ಸಿಹಿ ಹುಗ್ಗಿ, ಕಲ್ಲು ಮಣ್ಣು ಮರ, ಪೇಪರು, ಪ್ಲಾಸ್ಟಿಕ್ಕು ಇದೆಲ್ಲ ಇಟ್ಟಾಗ ನಾನು ಏನು ಆಯ್ಕೋತೇನೆ? ನಾನು ಸಿಹಿ ಹುಗ್ಗಿಯನ್ನು ಆಯ್ಕೋತೇನೆ. ಏಕೆ ನಾನ್ ವೆಜ್ನ ತಿನ್ನೋದಿಲ್ಲ. ಬಾಕಿ ಇದು ತಿನ್ನೋ ವಸ್ತುವೇ ಅಲ್ಲ. ಈ ಒಂದು ಅರಿವು ನನಗಿರ್ಬೇಕಲ್ಲ ಪ್ರಫುಲ್ಲತ ಅವರೇ. ಆ ರೀತಿ ಬೇಕುಗಳನ್ನ ನಾವು ಮೊದಲು ಪೂರೈಸಿಕೊಂಡ್ರೆ ನಂತರ ಅಕ್ಷರ ಆಗುವುದು ಒಂದು ಬೇಕು ತಾನೆ. ವಿಕಾರದಿಂದ ಕಾರಣವಾಗುವುದು ಕೂಡ ಒಂದು ಬೇಕು ಎಂಬ ಅನಿಸಿಕೆ ತಾನೆ. ಆ ರೀತಿಯಾಗಿ ನಾವು ನಮ್ಮ ಇಷ್ಟಗಳನ್ನ, ಅಂದರೆ ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸ್, ಎಲ್ಲ ಬೇಕುಗಳನ್ನು ನಾವು ಪಡಿಲೇಬೇಕು. ನನಗೇನು ಬೇಡ ಅಂದರೆ ಉಸಿರು ನಿಲ್ಲಿಸ್ಬಿಡಿ. ಉಸಿರಾಡೋದೇ ಬೇಡ ಬೇಡ ಅಂತ ನಿಜವಾಗ್ಲೂ ಡಿಸೈಡ್ ಮಾಡಿದ ಮನುಷ್ಯ ಉಸಿರನ್ನ ಈ ಕ್ಷಣ ನಿಲ್ಲಿಸ್ಬೋದು. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿಲ್ಲ. ಯೋಗ ಮಾರ್ಗದಲ್ಲಿ ಸಹಸ್ರಾರದ ಮುಖಾಂತರ ಪ್ರಾಣವನ್ನು ಬಿಡಬಹುದು. ಹೇಳ್ಕೊಡ್ತಾನೆ, ಬನ್ನಿ. ನಾವು ರೆಡಿ ಇದ್ದೇವ? ಇಲ್ಲ. ಉಸಿರಾಡಬೇಕು, ಬೇಕು ಬೇಕು, ಅಲ್ಲಿಂದ ಶುರುವಾಗುತ್ತೆ. ಯಾವುದೇ ಒಂದು ಗಳಿಸಲಿಕ್ಕೆ ನಮ್ಮಲ್ಲಿ ಜ್ಞಾನ ಬೇಕಲ್ವೇ? ಅದೇನು ಅಂತ ಗೊತ್ತಿದ್ರೆ ತಾನೇ ನಾವು ಅದನ್ನು ಗಳಿಸಲಿಕ್ಕೆ ಸಾಧ್ಯ, ಉಪಯೋಗಿಸಲಿಕ್ಕೆ ಸಾಧ್ಯ, ಅದರಿಂದ ಸುಖವನ್ನು ಪಡಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಗುರಿಯನ್ನು ತಲುಪಲಿಕ್ಕೆ, ಅಂದರೆ ಸ್ವರ್ಗ, ಸ್ವಯಾರ್ಜಿತ ಗತಿಯನ್ನು ಪಡೆಯಲಿಕ್ಕೆ ಪೂರ್ಣ ಜಾಗೃತಿ ಅವಶ್ಯಕತೆ ಇದೆ ಅಂತ ಇಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ ಪ್ರಫುಲ್ಲತ ಅವರೇ. ಅದು ಎಲ್ಲ ಲೆವೆಲಲ್ಲೂ ಇರೋದ್ರಿಂದ ಒಬ್ಬನಿಗೆ ಮಾವಿನ ಮರ ಬೇಕಿತ್ತು, ಮಾವಿನ ಹಣ್ಣುಗಳು ಬೇಕಿತ್ತು, ಅವನು ಮಾವಿನ ಮರದ ಬಗ್ಗೆ ಪೂಜೆ ಮಾಡಿದ, ಮಾವಿನ ಮರಗಳನ್ನು ಬೆಳೆದ. ಇನ್ನೊಬ್ಬ ಅವನಿಗಿನ್ನೇನೋ ಬೇಕಿತ್ತು, ಅವನು ಅದನ್ನು ಪೂಜಿಸಿದ, ಅರ್ಚಿಸಿದ, ತಿಳ್ಕೊಂಡ. ಅವನು ರಿಸಲ್ಟ್ ಬಂತಲ್ಲ ಅಂತ ಈತ ರಿಸಲ್ಟ್ ಬಂದವರನ್ನು ನೋಡಿ ನಾವು ಆ ರೀತಿಯಾಗಿ ಉಳಿದವರು ಕೂಡ ಫಾಲೋ ಮಾಡಿದ್ರು, ಜಾಗೃತಿಯನ್ನು ಪಡೆದರು ಎನ್ನುವ ಅರ್ಥ. ಇನ್ನೆರಗಾದ ಪ್ರಶ್ನೆ ಇದೆಯಾ? ಓಕೆ, ಆ ಮಂತ್ರವನ್ನು ನೋಡುವ ಒಂದ್ಸಲಿ. ಸಂಯುಕ್ತಮೇತದ್ ಕ್ಷರಮಕ್ಷರಂ ಚ ವ್ಯಕ್ತಾವ್ಯಕ್ತಂ ಭರತ ವಿಶ್ವಮೀಶಃ ಅನೀಶಶ್ಚಾತ್ಮಾ ಬದ್ಧತೆ ಭೋಕ್ತೃಭಾವ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಭಾಷೈಃ ಅಂತ. ಸಕಲ ಭಾಷೆಗಳಿಂದ ಮುಕ್ತನಾಗಬೇಕು ಅಂದರೆ ಕಾರಣರಾಗಿ ಕಾರ್ಯವಾಗಬೇಡಿ, ಅಕ್ಷರವಾಗಿ ಕ್ಷರವಾಗಬೇಡಿ, ಅವ್ಯಕ್ತರಾಗಿ ವ್ಯಕ್ತವಾಗಬೇಡಿ ಎನ್ನುವ 8ನೇ ಮಂತ್ರ ಋಷಿ
ತನ್ನ ಶಿಷ್ಯಂದರಿಗೆ ಬೋಧಿಸಿದ. ಸರ್, ಹಾ, ಇದು ಈ ಯಾವ್ದೋ ಐ ಥಿಂಕ್ 14 ಭಗವದ್ಗೀತೆ ಅಧ್ಯಾಯದಲ್ಲಿ ಕ್ಷೇತ್ರಜ್ಞದ ಬಗ್ಗೆ ಕೃಷ್ಣ ಇದನ್ನೇ ಉಪದೇಶ ಮಾಡೋದಲ್ವಾ ಸರ್? ಹೌದು. ಕ್ಷೇತ್ರಜ್ಞತೆ ಅಂದ್ರೆ ಏನು? ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿ ಪ್ಯಾರಾಮೀಟರ್ ಆಫ್ ದ ಫೀಲ್ಡ್. ಸರ್, ಇದೆ ವಿಕಾರ ಮತ್ತೆ ಕಾರಣ ನೀವು ಹೇಳಿದಾಗ ನಂಗೆ ಅದನ್ನೇ ರಿಲೇಟ್ ಮಾಡ್ಕೊಳ್ಳುವಂಗಾಯ್ತು. ಅದ್ ಸರಿನಾ ಸರ್? ಅದು ರಿಲೇಷನ್ ಕರೆಕ್ಟ್. ಅಲ್ಲಿ ಸಣ್ಣ ಸಣ್ಣದಾಗಿ ಹೇಳ್ತಾನೆ. ಅಂದ್ರೆ ಮೊದಲು ನೀನು ನೋಡ್ಕೋ, ನೀನು ಅರ್ಥ ಮಾಡ್ಕೋ, ಆಮೇಲೆ ನನ್ನನ್ನು ಅರ್ಥ ಮಾಡ್ಕೋ. ಅಂದ್ರೆ ವ್ಯಕ್ತವೇ ಅರ್ಥವಾಗಲಿಲ್ಲ ಅಂದ್ರೆ ಅವ್ಯಕ್ತವೆಲ್ಲಿ ಗೊತ್ತಾಗತ್ತೆ? ಯಾವುದು ಕ್ಷರವೋ ಅದೇ ಗೊತ್ತಾಗಲಿಲ್ಲ ಅಂದ್ರೆ ಅಕ್ಷರ ಹೇಗೆ ಗೊತ್ತಾಗತ್ತೆ? ಅಂದ್ರೆ ಅರ್ಥ ಏನು ಅಂತಂದ್ರೆ ನಮ್ಮಲ್ಲಿ ಸಂಪೂರ್ಣ ಜ್ಞಾನವಿಲ್ಲ, ಅಜ್ಞಾನ. ಆ ಅಜ್ಞಾನದ 3 ಸ್ವರೂಪಗಳನ್ನು ನಾವು 4 ಸ್ವರೂಪಗಳನ್ನು ಹೊಂದಿದ್ದೇವೆ. ಒಂದು ಅವಿದ್ಯಾ ಸ್ವರೂಪ, ಅದು ಜೀವಾತ್ಮನಿಂದ ಬಂದದ್ದು. ನಂತರ ಪ್ರಜ್ಞೆಯಿಂದ, ಆತ್ಮನಿಂದ 3 ರೀತಿಯಾದ ಪ್ರಜ್ಞೆಗಳು ಬಂದದ್ದು: ಎಚ್ಚರ, ಸ್ವಪ್ನ, ಸುಷುಪ್ತಿ. ಅಂದರೆ ಈ ಪೃಥಕ್ ಜ್ಞಾನ ಅನ್ನೋದು 4 ರೀತಿಯಾದ ಜ್ಞಾನಗಳನ್ನು ನಾವು ತೆಗೆದುಕೊಂಡು ಜನ್ಮಿಸ್ತೇವೆ. ಒಂದು ಅವಿದ್ಯಾ, ನಂತರ ಎಚ್ಚರ, ಸ್ವಪ್ನ, ಸುಷುಪ್ತಿ. ಈ 3 ರೀತಿಯಾದ ಪೃಥಕ್ ಜ್ಞಾನಗಳನ್ನು ನಾವು ಧರಿಸಿ ಹುಟ್ಟೋದು. ಅದು ಪೃಥಕ್ ಜ್ಞಾನವೇ, ಪ್ರಜ್ಞೆಯೇ ವಿನಃ ಬ್ರಹ್ಮಜ್ಞಾನವಲ್ಲ. ಇದು ಡಿಫರೆನ್ಸ್. ಬ್ರಹ್ಮಜ್ಞಾನ ಉಂಟಾದರೆ ಎಲ್ಲದರ ಜ್ಞಾನ, ಬ್ರಹ್ಮಜ್ಞಾನ ಉಂಟಾಗದಿದ್ದರೆ ಪೃಥಕ್ ಜ್ಞಾನ. ಈ ಪೃಥಕ್ ಜ್ಞಾನದಲ್ಲಿ ನಾವು ಯಾವುದೇ ಕ್ಷರ ಮತ್ತೆ ವ್ಯಕ್ತ, ಅವುಗಳು ಒಂದು ಅಳತೆಯಲ್ಲೇ, ಒಂದು ಅಳತೆ ಇದ್ದರೆ ವ್ಯಕ್ತ. ಈ ಭೂಮಿ ಎಷ್ಟೇ ದೊಡ್ಡದಾಗಿದೆ ಅಂದರೆ ಇದಕ್ಕೊಂದು ಅಳತೆ ಇದೆ, ಚಂದ್ರ ಅದಕ್ಕೊಂದು ಅಳತೆ ಇದೆ, ಸೂರ್ಯ ಬೃಹದಾಕಾರ ಸೂರ್ಯ ಆದರೆ ಅದಕ್ಕೊಂದು ಅಳತೆ ಇದೆ, ನಮ್ಮ ಈ ವಿಶ್ವ ಇದಕ್ಕೊಂದು ಅಳತೆ ಇದೆ, ನಮ್ಮ ಬ್ರಹ್ಮಾಂಡ ಒಂದು ಅಳತೆ ಇದೆ. ಅಳತೆ ಇಲ್ಲದ್ದು ಯಾವುದು ಅಂತಂದ್ರೆ ಅವ್ಯಕ್ತ. ಯಾವುದು ಅಳತೆಗೆ ಒಳಪಡುತ್ತೆ ಅಂದ್ರೆ ಮಾಯೆಗೆ ಒಳಪಡುತ್ತೆ, ಅವುಗಳಲ್ಲಿ ಒಂದು ಕ್ಷೇತ್ರ, ಒಂದು ವ್ಯವಸ್ಥೆ ಉಂಟಾದಾಗ ವ್ಯವಸ್ಥೆಯಲ್ಲಿ ಒಂದು ಕ್ಷೇತ್ರ ಉಂಟಾಗತ್ತೆ. ಆ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದೇ ಕ್ಷೇತ್ರಜ್ಞ. ಕೀರ್ತಿಯವರು ಹೇಳಿದಾಗ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳ್ತಾ ಇರೋದು. ಅಂದರೆ ಮೊದಲು ಕ್ಷರವನ್ನು ತಿಳಿದುಕೋ, ಆಮೇಲೆ ಅಕ್ಷರಕ್ಕೆ ಹೋಗು. ಮೊದಲು ವ್ಯಕ್ತವನ್ನು ಅರಿತುಕೋ, ನಂತರ ಅವ್ಯಕ್ತದ ಕಡೆಗೆ ಹೋಗು. ಹಾಗಾಗಿ ನಾನು ಇವತ್ತಿನ ವಿಜ್ಞಾನ, ಗಣಿತ ಎಲ್ಲ ಸ್ಕೂಲಲ್ಲಿ ಹೇಳಿಕೊಡುವಂತಹ ರಿಸರ್ಚ್ ತನಕ ಇರುವಂತಹ ಎಲ್ಲ ಜ್ಞಾನಗಳು ಕೂಡ ಬೇಕು. ಯಾಕೆ ಅನ್ನೋದು ಕ್ಷರದ ಜ್ಞಾನ, ವ್ಯಕ್ತದ ಜ್ಞಾನ, ಕ್ಷೇತ್ರದ ಜ್ಞಾನ. ಅವುಗಳಿಂದ ಮೊದಲು ಅರಿ, ನಂತರ ವೇದಕ್ಕೆ ಬಾ. ಅಲ್ಲಿ ಅಕ್ಷರದ ಕಡೆಗೆ ಹೋಗು, ಅವ್ಯಕ್ತದ ಕಡೆಗೆ ಹೋಗು. ಕ್ಷೇತ್ರವನ್ನು ನಿರೂಪಿಸಿರುವ ಆ ಪರಮ ಆತ್ಮ ಅಥವಾ ಬ್ರಹ್ಮ, ಅಲ್ಲಿಗೆ ಚಲಿಸು. ಇದು ನಾನು ಹೇಳುವಂತಹ ವಿಚಾರ. ಯಾಕೆಂದರೆ ನಾನು ಆ ರೀತಿಯಾಗಿ ಬಂದವನು, ಆ ರೀತಿಯಾಗಿ ಅರಿದವನು. ಎಲ್ಲವೂ ಅರಿತಿಲ್ಲ, ಆ ಮಾರ್ಗದಲ್ಲಿ ಇರುವವನು. ಈಗ ಅದಕ್ಕಾಗಿ ಒಂದು ಪುಸ್ತಕ ಬರೀತಾ ಇದ್ದೇನೆ, ಡೈನಮಿಕ್ಸ್ ಆಫ್ ಟ್ರೂತ್, ಆಕ್ಷನ್ ಆ್ಯಂಡ್ ರಿಯಾಲಿಟಿ. ಅಂದರೆ ಸತ್ಯ, ಕಾರ್ಯ ಹಾಗೂ ವಾಸ್ತವಿಕತೆಗಳ ಚಲನಾತ್ಮಕತೆ ಹೇಗಿರುತ್ತೆ ಅನ್ನೋ ಪುಸ್ತಕ ಬರೀತಾ ಇದ್ದೀನಿ. ಅಂದರೆ ಅಕ್ಷರದಿಂದ ಕ್ಷರ ಹೇಗೆ, ಅವ್ಯಕ್ತದಿಂದ ವ್ಯಕ್ತ ಹೇಗೆ, ಆ ಪರಮಾತ್ಮನಿಂದ ಕ್ಷೇತ್ರ ಹೇಗೆ, ಇದನ್ನೇ ಇಲ್ಲಿ ಪಾಶಗಳು ಅಂತ ಹೇಳ್ತಾ ಇದ್ದಾರೆ. ಇವುಗಳ ಅರಿತರೆ ಪಾಶದಿಂದ ಮುಕ್ತಿ. ಅಂದ್ರೆ ನಮ್ಮ ಪೃಥಕ್ ಜ್ಞಾನ ವಿಸ್ತಾರಗೊಂಡು ಆತ್ಮಜ್ಞಾನವಾಗಿ, ಅಲ್ಲಿಂದ ವಿಸ್ತಾರಗೊಂಡು ಬ್ರಹ್ಮಜ್ಞಾನವಾಗಿ, ಅಲ್ಲಿಂದ ವಿಸ್ತಾರಗೊಂಡು ಪರಮಾತ್ಮ ಜ್ಞಾನವಾಗಿ, ಅಲ್ಲಿಂದ ವಿಸ್ತಾರಗೊಂಡು ಕೈವಲ್ಯವನ್ನು ತಲುಪುವುದು ಕೇವಲತೆ.
ಇಲ್ಲಿ ನಾವು ಆ ಬ್ರಹ್ಮನನ್ನೇ ಇಳಿಸಿ ಕ್ಷರ ರೂಪದಲ್ಲಿ ನೋಡುವುದಲ್ಲ, ವ್ಯಕ್ತ ರೂಪದಲ್ಲಿ ಬ್ರಹ್ಮನನ್ನು ನೋಡುವುದಲ್ಲ, ಪರಮಾತ್ಮನನ್ನು ನೋಡುವುದಲ್ಲ, ಈಶ್ವರನನ್ನು ನೋಡುವುದಲ್ಲ, ನಾವೇ ಅದಾಗಿ ಬಿಡುವುದು. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಅರ್ಚನೆ ಮಾಡುವವರು, ಪೂಜೆ ಮಾಡುವವರು ಎಲ್ಲವನ್ನು ಕ್ಷರಕ್ಕೆ, ಎಲ್ಲವನ್ನು ವ್ಯಕ್ತಕ್ಕೆ ಇಳಿಸುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಲ್ಲ. ಯಾವುದು ಕ್ಷರವೋ ಕ್ಷರವ ರೂಪದಲ್ಲಿ ನೋಡೋಣ, ಯಾವುದು ವ್ಯಕ್ತವೋ ವ್ಯಕ್ತ ರೂಪದಲ್ಲಿ ನೋಡೋಣ, ಯಾವುದು ಅಕ್ಷರವೋ ಅದನ್ನು ಅಕ್ಷರ ರೂಪದಲ್ಲಿ ನೋಡೋಣ, ಯಾವುದು ಅವ್ಯಕ್ತವೋ ಅದನ್ನು ಅವ್ಯಕ್ತ ರೂಪದಲ್ಲಿ ನೋಡೋಣ. ಯಾಕೆ ನಮಗೆ ಕ್ಷರ ಮತ್ತು ವ್ಯಕ್ತಗಳ ಆ ಒಂದು ಪರಿಯಾದ ವ್ಯಾಮೋಹ? ಧರ್ಮಸ್ಥಳಕ್ಕೆ ಹೋಗ್ತೇವೆ, ಹೌದು, ಆ ಕ್ಷೇತ್ರ ಧರ್ಮಸ್ಥಳ ಎನ್ನುವುದು ಕ್ಷೇತ್ರ, ತೀರ್ಥ ಕ್ಷೇತ್ರ. ತೀರ್ಥ ಅಂದರೆ ಏನು? ಯಾರಾದರೂ ಹೇಳ್ತೀರಾ? ತೀರ್ಥ ಕ್ಷೇತ್ರ ಎಲ್ಲರೂ ಕೇಳಿದ್ದೀರಾ. ತೀರ್ಥ ಅಂದ್ರೆ ಏನು? ಯಾರಾದರೂ ಹೇಳಿ. ತೀರ್ಥ ಅಂದರೆ ಯಾವುದು ನಮ್ಮನ್ನು ತೊಂದರೆಯಿಂದ ದಾಟಿಸಬಲ್ಲದು ಅದು ತೀರ್ಥ. ಯಾವುದು ನಮ್ಮನ್ನು ತೊಂದರೆಯಿಂದ, ಅಂದರೆ ಅದು ಸಾಧಾರಣ ಅರ್ಥ. ಅತ್ಯುನ್ನತ ಅರ್ಥ ಏನು? ಪಾಶಗಳಿಂದ ನಮ್ಮನ್ನು ದಾಟಿಸಬಲ್ಲದು. ನಮಗೆ ಕಟ್ಟಿರುವಂತಹ ಕ್ಷರ ಮತ್ತು ವ್ಯಕ್ತದ ಹಗ್ಗಗಳನ್ನು ಬಿಚ್ಚಿ ನಮ್ಮನ್ನು ಸ್ವತಂತ್ರಗೊಳಿಸಬಲ್ಲವು. ನನ್ನಲ್ಲಿರುವ ಜೀವಾತ್ಮ ಬಂಧಿತನಾದ ಜೀವಾತ್ಮವನ್ನು ಅಜ್ಞಾನದಿಂದ ಸುಜ್ಞಾನ, ವಿಜ್ಞಾನ, ದಿವ್ಯಜ್ಞಾನಕ್ಕೆ ಕರೆದುಕೊಂಡು ಹೋಗಿ ಕಡೆಗೆ ಬ್ರಹ್ಮಜ್ಞಾನದಲ್ಲಿ ನಮ್ಮನ್ನು ಬಿಟ್ಟು ಅಲ್ಲಿಂದ ವಿಹರಿಸಲಿಕ್ಕೆ ನಮ್ಮನ್ನು ಅನುಕೂಲ ಮಾಡಿಕೊಡಬಲ್ಲವು. ಅಂತಹ ಕ್ಷೇತ್ರ, ಫೀಲ್ಡ್, ಒಂದು ವ್ಯಾಪ್ತಿ, ಅದನ್ನು ತೀರ್ಥ ಅಂತ ಕರೀತಾರೆ. ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗ್ತೇವೆ, ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೆ, ಶೃಂಗೇರಿಗೆ ಹೋಗ್ತೇವೆ. ಆ ಥರ ಅವರವರು ನಂಬಿಕೊಂಡಂತಹ, ವಿಶ್ವಾಸವಿರುವಂತಹ ಮತ್ತು ಪುರಾಣ ಪುಣ್ಯ ಕಥೆಗಳಲ್ಲಿ ಉಲ್ಲೇಖಗೊಂಡಿರುವಂತಹ ಮತ್ತು ಈ ಪಾಶಗಳಿಂದ ಮುಕ್ತರಾದ ಉದಾಹರಣೆಗಳು ಇರುವಂತಹ, ಉದಾಹರಣೆಗೆ ಉಡುಪಿ, ಅಲ್ಲಿ ಶ್ರೀಕೃಷ್ಣ ತಾನೇ ತಿರುಗಿ ತನ್ನ ಮಹಾಭಕ್ತನಿಗೆ ಕನಕದಾಸನಿಗೆ ದರ್ಶನವನ್ನು ಕೊಟ್ಟು ಅವನನ್ನು ಬಂಧನದಿಂದ ಮುಕ್ತಿಗೊಳಿಸಿದ. ಅಂದಿನಿಂದ ಅದು ತೀರ್ಥಕ್ಷೇತ್ರವಾಯಿತಲ್ಲವೇ? ಅಂದರೆ ನಮಗೆ ಉದಾಹರಣೆ ಸಿಕ್ಕಿಬಿಡ್ತು. ಅಲ್ಲಿಗೆ ಹೋಗ್ತೇವೆ, ಅಲ್ಲಿ ನಾವೇನು ಕೇಳ್ತೇವೆ? ಕ್ಷರವಾದದ್ದೇ ಕೇಳ್ತೇವೆ, ವ್ಯಕ್ತವಾದದ್ದೇ ಕೇಳ್ತೇವೆ ವಿನಃ ಆ ಕ್ಷೇತ್ರದಲ್ಲಿ ಪಾಶಗಳಿಂದ ಮುಕ್ತಿಗೊಂಡು ಅವ್ಯಕ್ತರಾದವರು, ಕ್ಷರದಿಂದ ಅಕ್ಷರರಾದವರು, ಅವರ ಉದ್ದೇಶ ಅವರು ಹೇಗೆ ಮಾಡಿದರು ಅನ್ನುವುದನ್ನು ನಾವು ಅರಿತುಕೊಳ್ತೇವೆ. ಉಡುಪಿಗೆ ಹೋಗಿ ಯಾರಾದರೂ ಕನಕದಾಸರು ಏನು ಮಾಡಿದ್ರು ಅದನ್ನು ನಾವು ಮಾಡ್ತೇವೆ. ಮಧ್ವಾಚಾರ್ಯ ಏನು ಮಾಡಿದ್ರು ನಾವು ಮಾಡ್ತೇವೆ. ಬದರಿಗೆ ಹೋಗ್ತೇವೆ, ಹಲವಾರು ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ. ಮೊನ್ನೆ ಕುಂಭಮೇಳ ನಡೀತು. ಆ ತ್ರಿವೇಣಿ ಸಂಗಮದಲ್ಲಿ ಮಿಂದವರು ಕೋಟ್ಯಾಂತರ ಜನ. ಆದರೆ ಅವರಲ್ಲಿ ಬಹುತೇಕ ಜನರಲ್ಲಿ ಕ್ಷರದ ಆಸೆ, ವ್ಯಕ್ತದ ಆಸೆ ಇತ್ತೇ ವಿನಃ ಅಕ್ಷರದ ಪೂಜೆ, ಅವ್ಯಕ್ತದ ಪೂಜೆ ಇತ್ತೇ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಕ್ಷೇತ್ರಜ್ಞ ಮೊದಲು ಧರ್ಮಸ್ಥಳಕ್ಕೆ ಹೋದಾಗ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ಆ ಕ್ಷೇತ್ರದ ಜ್ಞಾನವನ್ನು ಅರಿತುಕೋ, ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೋ, ಕ್ಷೇತ್ರದ ಉಪಯೋಗವನ್ನು ತಿಳಿದುಕೋ. ಅದು ಪಾಶವನ್ನು ಕಿತ್ತೆಸೆಯಲಿಕ್ಕೆ ಸಹಾಯ ಮಾಡುವಂತಹ ದ್ವಾರವೇ, ಜ್ಞಾನವೇ, ತೀರ್ಥವೇ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅದು ಪೂಜೆಯಿಂದ ಗೊತ್ತಾಗುತ್ತೆ ನಮಗಲ್ಲಿ. ಎಸ್, ಇದಕ್ಕೆ ಉದಾಹರಣೆ ಇದೆ, ನನ್ನ ಸ್ವಂತ ಅನುಭವದಲ್ಲಿ ಗೊತ್ತಿದೆ. ಅನುಭವಿಸುವವರು, ಅನುಭವಿಸಿದವರು, ಅನುಭವಿಸುತ್ತಿರುವವರು ಹೇಳ್ತಾ ಇದ್ದಾರೆ.
ಹಾಗಾಗಿ ಹೇ ಪರಮಾತ್ಮ, ನನಗೆ ಅಕ್ಷರದ್ದು ಏನು ಬೇಡ, ವ್ಯಕ್ತದ್ದು ಏನು ಬೇಡ. ನನ್ನನ್ನು ಅಕ್ಷರನಾಗಿಸು, ನನ್ನನ್ನು ಅವ್ಯಕ್ತನಾಗಿಸು. ಅಂದರೆ ಅವ್ಯಕ್ತನಾಗಿಸು ಅಂದರೆ ಏನರ್ಥ? ಮರಣ ಅಂದರೆ ನಾವು ಇಲ್ಲಿ ಏನಾಗಿದ್ದೇವೆ ಎಲ್ಲವನ್ನು ತೊರೆಯಬೇಕು, ಆಗ ಅವ್ಯಕ್ತ. ಎಲ್ಲಿಯವರೆಗೆ? ಜೀವಾತ್ಮವು ತನ್ನ ಅವಿದ್ಯಾ ಕಾಮಕರ್ಮಗಳನ್ನು ತೊರೆಯಬೇಕು. ಹಾಗೆ ತೊರೆದಾಗ ಅವ್ಯಕ್ತ. ಎಲ್ಲ ಅಳತೆಗಳನ್ನು ತೊರೆದಾಗ ಅಕ್ಷರ. ಅಂದ್ರೆ ಮಾಯೆಯನ್ನ ತೊರೆಯಬೇಕು. ಈ ಜ್ಞಾನ ನಮ್ಮಲ್ಲಿ ಬರಬೇಕು. ಇದು ವೇದದಿಂದ ಜನಿತವಾಗುವಂತಹದ್ದು. ವೇದಗಳ ಮಂತ್ರಗಳಿಂದ ನಾವು ಹೋದ್ವಾರ ನೋಡಿದ್ವಲ್ಲ, ಹೇಗೆ ಯೋನಿ ಮುಕ್ತ ಹೇಗಾದರು, ಈಗ ನಾನು ಹೇಳಿದ್ದನ್ನು ಹೇಗೆ ಸಾಧಿಸಿದರು ಅಂತ ಋಷಿ ಹೇಳ್ಬಿಟ್ಟ. ಉದ್ಗೇತಮೇತತ್ ಪರಮಂ ತು ಬ್ರಹ್ಮ ತಸ್ಮಿನ್ ಸ್ತ್ರಜಂ ಸುಪ್ರತಿಷ್ಠಾಕ್ಷರಂ ಚ ಅತ್ರಾಂತರಂ ಬ್ರಹ್ಮವಿದೋ ವಿದಿತ್ವಾ ಲೀನಾ ಬ್ರಹ್ಮಣಿ ತತ್ಪರ ಯೋನಿ ಮುಕ್ತ. ಆ ಪರಬ್ರಹ್ಮವು ಪ್ರಪಂಚಕ್ಕಿಂತ ಬೇರೆಯಾಗಿದೆ ಅಂತ ತಿಳ್ಕೊಂಡ್ರು. ಭೋಕ್ತೃ, ಭೋಗ್ಯ, ನಿಯಂತೃ ಮೂರು ಅದೇ ಅಂತ ತಿಳ್ಕೊಂಡ್ರು. ಅದರ ಪ್ರತಿಷ್ಠೆಯನ್ನು ತಿಳ್ಕೊಂಡ್ರು. ಅದರ ಒಳಗೇನಿದೆ ಅಂತ ತಿಳ್ಕೊಂಡ್ರು. ಅದರಲ್ಲೇ ತಮ್ಮನ್ನ ತಾವು ವಿಸರ್ಜನೆ ಮಾಡಿಕೊಂಡರು. ಅಂದರೆ ತಮ್ಮ ಕ್ಷರತೆಯನ್ನ, ಅಂದರೆ ತಮ್ಮ ಕ್ಷರತೆಯನ್ನ ಬಿಟ್ರು ಅಂದ್ರೆ ಏನರ್ಥ? ತಮ್ಮ ಟೆಂಪರವರಿ ಅರೇಂಜ್ಮೆಂಟ್ಸ್ ಅನ್ನ ಬಿಟ್ರು ಅಂದ್ರೆ ಏನರ್ಥ? ವಾಟ್ ದೇವರ್ ಇನ್ಕ್ಲೂಡಿಂಗ್ ದೇರ್ ಬಾಡಿ, ಇನ್ಕ್ಲೂಡಿಂಗ್ ದೇರ್ ಅವಿದ್ಯಾ, ಇನ್ಕ್ಲೂಡಿಂಗ್ ದೇರ್ ಕಾಮ, ಇನ್ಕ್ಲೂಡಿಂಗ್ ದೇರ್ ಕರ್ಮ, ಇನ್ಕ್ಲೂಡಿಂಗ್ ದೇರ್ ಪೃಥಜ್ಞಾನ, ಎಲ್ಲವನ್ನು ಬಿಟ್ಟಾಗ ಅವರು ಯೋನಿ ಮುಕ್ತ ಆದರು ಅಂತ ಹೇಳಿದ್ರು. ಇನ್ನು ಮುಂದುವರೆದು ಇವತ್ತು ನೋಡಿದ ಮಂತ್ರದಲ್ಲಿ ಸಮ್ಯಕ್ತಮೇತತ್ ಕ್ಷರಮಕ್ಷರಂ ಚ ವ್ಯಕ್ತಾವ್ಯಕ್ತಂ ಭರತ ವಿಶ್ವಮೀಶಃ ಅನೀಶಶ್ಚಾತ್ಮಾ ಬಧ್ಯತೆ ಭೋಕ್ತೃಭಾವ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಭಾಷೈ. ಯಾವ ರೀತಿ ಎಲ್ಲ ಭಾಷೆಗಳನ್ನು ಮೀರಿದರು ಎನ್ನುವುದನ್ನು ಈ ಮಂತ್ರ ಇವತ್ತು ಹೇಳಿದೆ ಅನ್ನುವಲ್ಲಿಗೆ ಇವತ್ತಿನ ನಾನು ನನ್ನ ಈ ಉಪನ್ಯಾಸವನ್ನು ನಿಲ್ಲಿಸ್ತೇನೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಓಂ ಗಣಾನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆ ಪರಮಾತ್ಮ ನಿಮಗೆಲ್ಲರಿಗೂ ನನಗೂ ಸೇರಿಕೊಂಡಂಗೆ ಎಲ್ಲರಿಗೂ ಆ ತೀರ್ಥ ಎನ್ನುವುದರ ಅರ್ಥ, ಕ್ಷೇತ್ರ ಎಲ್ಲ ಅರ್ಥವಾಗಿ ಅವುಗಳನ್ನು ಉಪಯೋಗಿಸಿಕೊಂಡು ನಾವು ಪೂಜೆಯನ್ನು ಮಾಡುವಂಥವರಾಗೋಣ, ಮುಕ್ತಿಯನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.